ಹಲವು ವಾರ್ಡ್ಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ವೀಕ್ಷಿಸಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು. ಹಾಸನ ಜಿಲ್ಲೆಯ ಅರಸೀಕೆರೆ ನಗರದ ಬಾಬಾ ಸಾಹೇಬ್ ಕಾಲೋನಿ, ಸುನ್ನಿ ಚೌಕ್, HKGN ನಗರ, ಮಟನ್ ಮಾರ್ಕೆಟ್ ವಾರ್ಡ್ಗಳಿಗೆ ಅಧಿಕಾರಿಗಳು ನಗರಸಭೆ ಸದಸ್ಯರೊಂದಿಗೆ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ಕರ್ನಾಟಕ ಸರ್ಕಾರ ಕೊಳಗೇರಿ ಮಂಡಳಿಯಿಂದ ನಿವೇಶನ ರಹಿತ ಬಡವರನ್ನ ಗುರುತಿಸಿ ಅವರಿಗೆ ನಿವೇಶನ ನಿರ್ಮಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡುವಂತೆ ಹಾಗೂ ರಸ್ತೆಗಳು ಹಳೆಯದಾಗಿರುವ ಚರಂಡಿಗಳು ಹೊಸದಾಗಿ ನಿರ್ಮಿಸಿ ಆದಷ್ಟು ಬೇಗ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ, ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಂ ಸಮೀವುಲ್ಲಾ, ಮಾಜಿ ಉಪಾಧ್ಯಕ್ಷ ಕಾಂತೇಶ್ ಸದಸ್ಯರುಗಳು ಹಾಜರಿದ್ದರು. ಸರಿ, ನೀರು ಹೋಗಲ್ಲ ಎಲ್ಲಿ ಇದೆಲ್ಲ ತಗೊಂಬಂದಿಲ್ಲಿ ಬಿಡ್ಬೇಕು ಮುಂದೆ. ಆಯ್ತಲ್ಲ, ಈ ನೀರು ಇಲ್ಲಿಗೆ ಹೋಗ್ಬೇಕು. ಈ ಟ್ರೈನ್ಗಳು ಅವನೆಲ್ಲಿ ನಗರೋತ್ಥಾನ ಮೇಲ್ಗಡೆ ದೊಡ್ಡ ಟ್ರೈನ್ 1 ಲಕ್ಷ ರೂಪಾಯಿ ನೀವು DD ಕಟ್ಬೋದು ಸರ್ಕಾರ. 3 ವರ್ಷ ಆದ್ರೆ ಮನೆ ಕಟ್ಬೋದು. 3 ವರ್ಷ ಆದ್ರೆ ಮನೆ ಕಟ್ಕೊಡ್ತಾರೆ. 1 ವರ್ಷಕ್ಕೆ 3 ಕಂತು. ನೀವು ತಳಗಡೆ ಕಟ್ಕೊಳ್ಳಿ, ಮೇಲ್ಗಡೆ ಮತ್ತೆ 2 ಮನೆ 1.5 ವರ್ಷದ ಬರುತ್ತೆ. ಮೆಟ್ಲು ಇವ್ರು ಹಾಕೊಟ್ರೆ ಮೇಲ್ಗಡೆ ಅಷ್ಟಾರಿ. ನಾನ್ ಮಾಡಿರೋ ಒಟ್ಟಿ ಯಾವನು ಮಾಡಿಲ್ಲ ನಡ್ರಿ. ಮುಸ್ಲಿಂ ಸೇರಿಯಾದ್ರು ಒಂದ್ ರೋಡ್ ಇತ್ತು, ಒಂದ್ ಇದಿತ್ತ, ಎಂತದಿತ್ತು. ಈಗೇನ್ ಮಿಕ್ಕಲ್ಲ ನಡ್ರಿ, ಎಲ್ಲ ತಂದಿರೋ ಗ್ರಾಂಟ್ ಎಲ್ಲ ಮುಗಿಸ್ರಿ. ಅದ್ ಎಷ್ಟು ಬೇಕು, ಎಷ್ಟು ಕೋಟಿ ಬೇಕಾದ್ರೆ ನಾವೇನು ನಗರೋತ್ಥಾನದಲ್ಲಿ 30 ಕೋಟಿ ಕೊಟ್ಟಿದ್ವಿ, ಮಾಡ್ತಾ ಇರ್ತಾರೆ ಅಂತ ತಿಳ್ಕೊತೀವಿ. ನಾವೇನು ಸಂಜೆ ಬಂದು ಇಲ್ಲಿ ನಿಂತ್ಕೊಳ್ಳೋಣ. 12 ಮೀಟರ್ ಅಷ್ಟೇ, 8 ಮೀಟರ್ ಮಾಡಿಸ್ಬೇಕು. 4 ಮೀಟರ್ 8 ಮೀಟರ್ ಮಾಡಿಸಿ. ಯಾವಾಗಲೂ ಡ್ರೈನೇಜ್ ಇದು 8 ಮೀಟರ್ ಈಗ ಮಾಡಿಸಿದ್ರೆ ನಮ್ಮ ಕ್ವಾಂಟಿಟಿ ಮುಗ್ದೋಗುತ್ತೆ. ಇನ್ನೊಂದು 50 ಮೀಟರ್ ನಿಂತುತ್ತೆ. HKG ಅದ್ ನಾನು ನೋಡ್ಕೊತೀನಿ. ನೀವು 8 ಮೀಟರ್ ಮಾಡಿ HKG ಲೇಔಟ್ ಅದೊಂದು ರೋಡ್ ಇದೆಯಲ್ಲ, ಅದೇ ಕಲ್ವರ್ಟ್ ರೋಡ್, ಅದೊಂದು ಮಾಡಿದ್ರೆ ಈ ನಮ್ಮ ಕ್ವಾಂಟಿಟಿ ಮುಗ್ದೋಗುತ್ತೆ. ಇನ್ನು ಕ್ವಾಂಟಿಟಿಗಳು ಈ ರಸ್ತೆ, ಆ ರಸ್ತೆ, 4 ರಸ್ತೆ ಅದು ದೀಕ್ಷಿತ ಮತ್ತೆ ಇದ್ರ ಪಕ್ಕ ಒಂದಿದೆ. ಎಲ್ಲ ಬಡೂರ್ ಏರಿಯಾದಲ್ಲಿ ಒಟ್ಟ ಹೆಸರು ದುಬೈ ಲೇಔಟ್ ಅಂತ. ಬಡೂರ್ ಏರಿಯಾದ ದುಬೈ ಲೇಔಟ್ ಅದೊಂದು ರೋಡ್. ಅದು ಆಯ್ತು, ಹೊಸ ಮಲಂ ಜಾವೇದ್ ಕಾರ್ಖಾನಾ